ನಮ್ಮ ಜೊತೆಗೆ ವಕೀಲರಾದಂಥ ಸೂರ್ಯ ಮುಕುಂದರಾಜ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಸೆಂಥಿಲ್ ಅವರು ತಾವು ಎಲ್ಲರೂ ಕೂಡ ಖಾಸಗಿ ದೂರು ದಾಖಲು ಮಾಡಲಿಕ್ಕೆ ಮುಂದಾಗಿದ್ದೀರಿ. ಏನು ಖಾಸಗಿ ದೂರು, ಯಾರ ವಿರುದ್ಧ ಈ ದೂರು? ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟರು ಮಾಧ್ಯಮಗಳಿಗೆ. ಸೆಂಥಿಲ್ ಅವರು ಇದರ ಮಾಸ್ಟರ್ ಮೈಂಡು, ಅವರು ಹಿಂದೂ ಧರ್ಮದ ವಿರೋಧಿ. ಆಮೇಲೆ ಈ ಚಿನ್ನಯ್ಯನಿಗೆ 11 ವರ್ಷ ಅವನು ತಮಿಳ್ನಾಡಲ್ಲಿದ್ದ. ಆ ತಮಿಳ್ನಾಡಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆತನಿಗೆ ಆಶ್ರಯ ಕೊಟ್ಟವರು ಸೆಂಥಿಲ್ ಅವರು. ಅದಾದ ನಂತರ ಇದರ ಮಾಸ್ಟರ್ ಮೈಂಡು ಸೆಂಥಿಲ್ ಅವರು. ಈ ಮಾಸ್ಟರ್ ಮೈಂಡ್ ಮಾಡಿ ಅದನ್ನು ಇನ್ಸ್ಟಿಗೇಟ್ ಮಾಡಿ, ಅಂದರೆ ಅವನ್ನ ಪ್ರವೋಕ್ ಮಾಡಿ ಆತ ಬಂದು ಈ ರೀತಿ ಬುರುಡೆ ಹಿಡ್ಕೊಂಡ್ಬಂದು ಈ ರೀತಿ ದೂರನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಕಾರಣ ಆಗಿದ್ದಾನೆ. ಆ ಅಪಪ್ರಚಾರ ಮಾಡೋದ್ರಲ್ಲಿ ಸೆಂಥಿಲ್ ಅವರ ಪಾತ್ರ ಕೂಡ ಇದೆ ಅಂಥೇಳಿ ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ ಏಕವಚನದಲ್ಲಿ ಕೂಡ ವಿಧಾನಸೌಧದಲ್ಲಿ ಅಸೆಂಬ್ಲಿಯಿಂದ ಆಚೆಗಡೆ ಬಂದು ಆತ ಸೆಂಥಿಲ್ ಅವ್ರ ವಿರುದ್ಧ ಈತ ಹಿಂಗೆ ಮಾಡಿದ್ದಾನೆ, ಹಾಗೆ ಮಾಡಿದ್ದಾನೆ ಅಂತ ಏಕವಚನದಲ್ಲಿ ಕೂಡ ನಿಲ್ಲಿಸಿದ್ದಾರೆ. ಸೊ ಈ ಆಧಾರದ ಮೇಲೆ ಅವ್ರ ಹತ್ರ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೇ ಇದ್ರೂ ಕೂಡ ಸೆಂಥಿಲ್ ಅವ್ರ ವಿರುದ್ಧ ಈ ಕಪೋಲಕಲ್ಪಿತ ಮತ್ತು ಸೃಷ್ಟಿತ ತೇಜೋವಧೆ ಮಾಡುವಂಥ ಮತ್ತು ಇವ್ರನ್ನ ಹಿಂದೂ ವಿರೋಧಿ ಅಂತ ತೋರಿಸುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರೋದ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಇವತ್ತು ದಾಖಲು ಮಾಡ್ತಾ ಇದ್ದೀವಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಎಷ್ಟು ಮಾನನಷ್ಟ ಆ ಥರದ್ದೇನಾದರೂ ಇದೆಯಾ ಸರ್? ಇದು ಕ್ರಿಮಿನಲ್ ಡೆಫಾಮೇಷನ್ ಆಗಿರೋದ್ರಿಂದ ನಾವು ಅವರಿಂದ ಜನಾರ್ದನ್ ರೆಡ್ಡಿ ಅವರಿಂದ ಏನು ಹಣವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ಅವ್ರನ್ನ ಕ್ರಿಮಿನಲ್ ಥರನೇ ಟ್ರೀಟ್ ಮಾಡಬೇಕು. ಅದಕ್ಕೆ ಅವ್ರನ್ನ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಅವ್ರ ವಿರುದ್ಧ ದೂರನ್ನು ನೀಡ್ತಾ ಇದ್ದೀವಿ. ಅವ್ರು ನ್ಯಾಯಾಲಯಕ್ಕೆ ಏನು ಕ್ರಿಮಿನಲ್ ಪ್ರಕರಣ ಹೇಗೆ ನಡೆಯುತ್ತೋ ಆ ರೀತಿ ಬಂದು ಆರೋಪಿ ಸ್ಥಾನದಲ್ಲಿ ನಿಂತ್ಕೊಬೇಕಾಗುತ್ತೆ. ಅವ್ರ ದಾಖಲೆಗಳನ್ನ ಒದಗಿಸ್ಲಿ ನ್ಯಾಯಾಲಯಕ್ಕೆ ಬಂದು. ನಾವು ಕೇಸ್ ಹಾಕ್ಲಿಕ್ಕೆ ದೂರು ದಾಖಲು ಮಾಡಲಿಕ್ಕೆ ಮುಂದಾಗಿದ್ದೀರಿ. ನಿಮಗೆ ಪೂರಕವಾದಂತಹ ದಾಖಲೆಗಳು ತಾವೆಲ್ಲ ಕೂಡ ಸಂಗ್ರಹ ಮಾಡ್ಕೊಂಡಿದ್ದೀರಾ? ಈಗ ಸೆಂಥಿಲ್ ಅವರು ಯಾವುದೇ ದಾಖಲೆಗಳನ್ನ ಕೊಡುವಂಥ ಅವಶ್ಯಕತೆ ಇಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ಸಂಸದ 5,92,000 ಮತಗಳ ಅಂತರದಿಂದ ಗೆದ್ದಿರುವಂಥ ಒಬ್ಬ ಜನಪ್ರತಿನಿಧಿ ಕಾಂಗ್ರೆಸ್ನಲ್ಲಿದ್ದಾರೆ. ಮತ್ತು ಹಿಂದೆ ದಕ್ಷಿಣ ಕನ್ನಡದಲ್ಲಿ ಅವರು DC ಆಗಿದ್ದರು, ರಾಜೀನಾಮೆ ಕೊಟ್ಟು ಬಂದರು. ಆನಂತರ ಅದಕ್ಕಿಂತ ಮುಂಚೆ ಜನಾರ್ದನ್ ರೆಡ್ಡಿ ಅವರು ಬಂಧನ ಆಗುವಂಥ ಸಂದರ್ಭದಲ್ಲಿ ಇವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು. ಬಳ್ಳಾರಿ ಜಿಲ್ಲೆನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಂಥ ಸಂದರ್ಭದಲ್ಲಿ CBI ದಾಳಿ ಆಯಿತು, ಬಂಧನಕ್ಕೊಳಗಾದರು. ಇವರು ಕೆಲವೊಂದಷ್ಟು ಆಸ್ತಿಗಳನ್ನು ಮುಟ್ಗೋಲು ಹಾಕೊಳ್ಳೋದಕ್ಕೆ CBIಗೆ ನೆರವಾದರು. ಈ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಜನಾರ್ದನ್ ರೆಡ್ಡಿ ಅವರು ಆಧಾರರಹಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಸಾಕ್ಷಿಯನ್ನು ಒದಗಿಸ್ಬೇಕಾಗತ್ತೆ. ಚಿನ್ನಯ್ಯನಿಗೂ ಇವ್ರಿಗೂ ಏನು ಸಂಬಂಧ, ಚಿನ್ನಯ್ಯನಿಗೆ ಇವರು ಎಲ್ಲಾದರೂ ಭೇಟಿಯಾಗಿದ್ರಾ, ಚಿನ್ನಯ್ಯನಿಗೆ ಹಣ ಕೊಟ್ಟಿದ್ರಾ, ಇವರು ಹಿಂದೂ ವಿರೋಧಿ ಅಂದರೆ ಯಾವ ರೀತಿ ಹಿಂದೂ ವಿರೋಧಿ, ಏನು ಮಾಡಿದ್ದಾರೆ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಇದನ್ನು ಜನಾರ್ದನ್ ರೆಡ್ಡಿ ಅವರು ಸಾಕ್ಷಿಯನ್ನು ದಾಖಲೆಗಳನ್ನು ಒದಗಿಸ್ಬೇಕಾಗತ್ತೆ. ನಮ್ಮ ಕಡೆಯಿಂದ ನಾವು ಇದು ಯಾವುದೂ ಮಾಡಿಲ್ಲ. ನಮ್ಮ ಇವತ್ತು ಸೆಂಥಿಲ್ ಅವರು ಏನು ಈ ಆರೋಪಗಳಿದ್ದಾವೆ ಅದನ್ನು ನಿರಾಕರಿಸಿದ್ದಾರೆ. ಮತ್ತು ಈ ರೀತಿ ಒಬ್ಬ MLA ಆಗಿರುವಂಥವ್ರು, ಒಂದು ಬಾರಿ ಮಂತ್ರಿ ಆಗಿದ್ದಂಥವ್ರು, ಇನ್ನೊಬ್ಬ ಜನಪ್ರತಿನಿಧಿ ವಿರುದ್ಧ ಕಪೋಲಕಲ್ಪಿತವಾಗಿ ಒಂದು ಸಮಾಜವನ್ನು ಎತ್ಕಟ್ಟುವಂಥದ್ದಿದೆಯಲ್ಲ, ಇವರು ಕೂಡ ಒಬ್ಬ ಹಿಂದೂನೇ. ಸೊ ಸೆಂಥಿಲ್ ಅವರು ಹಿಂದೂ ಆಗಿ ಅವ್ರು ಹೇಗೆ ಹಿಂದೂ ವಿರೋಧಿ ಆಗ್ತಾರೆ? ಹಿಂದೂ ವಿರೋಧಿ ಆಗೋದಕ್ಕೆ ದಾಖಲೆಯನ್ನು ಒದಗಿಸ್ಬೇಕಲ್ಲ. ಒಂದು ಸಮುದಾಯವನ್ನು ಇವ್ರ ವಿರುದ್ಧ ಎತ್ಕಟ್ಟುವಂಥ ಒಂದು ಕೆಲಸವನ್ನು ಜನಾರ್ದನ್ ರೆಡ್ಡಿ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಇವತ್ತು ನಾವು ಕಾನೂನು ರೀತಿ ಹೋರಾಟವನ್ನು ಮಾಡ್ತೀವಿ. ಮಾಡಿದಂಥ ಆರೋಪಗಳಿಗೆ ಪೂರಕವಾದಂತಹ ದಾಖಲೆಗಳನ್ನು ಕೊಡಬೇಕು ಅನ್ನೋಂತಹ ವಾದವನ್ನು ಈಗ ಹಿರಿಯ ವಕೀಲರಾದಂಥ ಸೂರ್ಯ ಮುಕುಂದರಾಜ್ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ವಕೀಲರಾದಂಥ ಸೂರ್ಯ ಮುಕುಂದರಾಜ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಸೆಂಥಿಲ್ ಅವರು ತಾವು ಎಲ್ಲರೂ ಕೂಡ ಖಾಸಗಿ ದೂರು ದಾಖಲು ಮಾಡಲಿಕ್ಕೆ ಮುಂದಾಗಿದ್ದೀರಿ. ಏನು ಖಾಸಗಿ ದೂರು, ಯಾರ ವಿರುದ್ಧ ಈ ದೂರು? ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟರು ಮಾಧ್ಯಮಗಳಿಗೆ. ಸೆಂಥಿಲ್ ಅವರು ಇದರ ಮಾಸ್ಟರ್ ಮೈಂಡು, ಅವರು ಹಿಂದೂ ಧರ್ಮದ ವಿರೋಧಿ. ಆಮೇಲೆ ಈ ಚಿನ್ನಯ್ಯನಿಗೆ 11 ವರ್ಷ ಅವನು ತಮಿಳ್ನಾಡಲ್ಲಿದ್ದ. ಆ ತಮಿಳ್ನಾಡಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆತನಿಗೆ ಆಶ್ರಯ ಕೊಟ್ಟವರು ಸೆಂಥಿಲ್ ಅವರು. ಅದಾದ ನಂತರ ಇದರ ಮಾಸ್ಟರ್ ಮೈಂಡು ಸೆಂಥಿಲ್ ಅವರು. ಈ ಮಾಸ್ಟರ್ ಮೈಂಡ್ ಮಾಡಿ ಅದನ್ನು ಇನ್ಸ್ಟಿಗೇಟ್ ಮಾಡಿ, ಅಂದರೆ ಅವನ್ನ ಪ್ರವೋಕ್ ಮಾಡಿ ಆತ ಬಂದು ಈ ರೀತಿ ಬುರುಡೆ ಹಿಡ್ಕೊಂಡ್ಬಂದು ಈ ರೀತಿ ದೂರನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಕಾರಣ ಆಗಿದ್ದಾನೆ. ಆ ಅಪಪ್ರಚಾರ ಮಾಡೋದ್ರಲ್ಲಿ ಸೆಂಥಿಲ್ ಅವರ ಪಾತ್ರ ಕೂಡ ಇದೆ ಅಂಥೇಳಿ ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ ಏಕವಚನದಲ್ಲಿ ಕೂಡ ವಿಧಾನಸೌಧದಲ್ಲಿ ಅಸೆಂಬ್ಲಿಯಿಂದ ಆಚೆಗಡೆ ಬಂದು ಆತ ಸೆಂಥಿಲ್ ಅವ್ರ ವಿರುದ್ಧ ಈತ ಹಿಂಗೆ ಮಾಡಿದ್ದಾನೆ, ಹಾಗೆ ಮಾಡಿದ್ದಾನೆ ಅಂತ ಏಕವಚನದಲ್ಲಿ ಕೂಡ ನಿಲ್ಲಿಸಿದ್ದಾರೆ. ಸೊ ಈ ಆಧಾರದ ಮೇಲೆ ಅವ್ರ ಹತ್ರ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೇ ಇದ್ರೂ ಕೂಡ ಸೆಂಥಿಲ್ ಅವ್ರ ವಿರುದ್ಧ ಈ ಕಪೋಲಕಲ್ಪಿತ ಮತ್ತು ಸೃಷ್ಟಿತ ತೇಜೋವಧೆ ಮಾಡುವಂಥ ಮತ್ತು ಇವ್ರನ್ನ ಹಿಂದೂ ವಿರೋಧಿ ಅಂತ ತೋರಿಸುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರೋದ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಇವತ್ತು ದಾಖಲು ಮಾಡ್ತಾ ಇದ್ದೀವಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ.
ಎಷ್ಟು ಮಾನನಷ್ಟ ಆ ಥರದ್ದೇನಾದರೂ ಇದೆಯಾ ಸರ್? ಇದು ಕ್ರಿಮಿನಲ್ ಡೆಫಾಮೇಷನ್ ಆಗಿರೋದ್ರಿಂದ ನಾವು ಅವರಿಂದ ಜನಾರ್ದನ್ ರೆಡ್ಡಿ ಅವರಿಂದ ಏನು ಹಣವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ಅವ್ರನ್ನ ಕ್ರಿಮಿನಲ್ ಥರನೇ ಟ್ರೀಟ್ ಮಾಡಬೇಕು. ಅದಕ್ಕೆ ಅವ್ರನ್ನ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಅವ್ರ ವಿರುದ್ಧ ದೂರನ್ನು ನೀಡ್ತಾ ಇದ್ದೀವಿ. ಅವ್ರು ನ್ಯಾಯಾಲಯಕ್ಕೆ ಏನು ಕ್ರಿಮಿನಲ್ ಪ್ರಕರಣ ಹೇಗೆ ನಡೆಯುತ್ತೋ ಆ ರೀತಿ ಬಂದು ಆರೋಪಿ ಸ್ಥಾನದಲ್ಲಿ ನಿಂತ್ಕೊಬೇಕಾಗುತ್ತೆ. ಅವ್ರ ದಾಖಲೆಗಳನ್ನ ಒದಗಿಸ್ಲಿ ನ್ಯಾಯಾಲಯಕ್ಕೆ ಬಂದು. ತಾವು ಕೇಸ್ ಹಾಕ್ಲಿಕ್ಕೆ ದೂರು ದಾಖಲು ಮಾಡಲಿಕ್ಕೆ ಮುಂದಾಗಿದ್ದೀರಿ. ನಿಮಗೆ ಪೂರಕವಾದಂತಹ ದಾಖಲೆಗಳು ತಾವೆಲ್ಲ ಕೂಡ ಸಂಗ್ರಹ ಮಾಡ್ಕೊಂಡಿದ್ದೀರಾ? ಈಗ ಸೆಂಥಿಲ್ ಅವರು ಯಾವುದೇ ದಾಖಲೆಗಳನ್ನ ಕೊಡುವಂಥ ಅವಶ್ಯಕತೆ ಇಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ಸಂಸದ 5,92,000 ಮತಗಳ ಅಂತರದಿಂದ ಗೆದ್ದಿರುವಂಥ ಒಬ್ಬ ಜನಪ್ರತಿನಿಧಿ. ಕಾಂಗ್ರೆಸ್ನಲ್ಲಿದ್ದಾರೆ, ಮತ್ತು ಹಿಂದೆ ದಕ್ಷಿಣ ಕನ್ನಡದಲ್ಲಿ ಅವರು DC ಆಗಿದ್ದರು, ರಾಜೀನಾಮೆ ಕೊಟ್ಟು ಬಂದರು. ಆನಂತರ ಅದಕ್ಕಿಂತ ಮುಂಚೆ ಜನಾರ್ದನ್ ರೆಡ್ಡಿ ಅವರು ಬಂಧನ ಆಗುವಂಥ ಸಂದರ್ಭದಲ್ಲಿ ಇವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ಬಳ್ಳಾರಿ ಜಿಲ್ಲೆನಲ್ಲಿ. ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಂಥ ಸಂದರ್ಭದಲ್ಲಿ CBI ದಾಳಿ ಆಯಿತು, ಬಂಧನಕ್ಕೊಳಗಾದರು. ಇವರು ಕೆಲವೊಂದಷ್ಟು ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ CBIಗೆ ನೆರವಾದರು. ಈ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಜನಾರ್ದನ್ ರೆಡ್ಡಿ ಅವರು ಆಧಾರರಹಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಸಾಕ್ಷಿಯನ್ನು ಒದಗಿಸ್ಬೇಕಾಗತ್ತೆ. ಚಿನ್ನಯ್ಯನಿಗೂ ಇವ್ರಿಗೂ ಏನು ಸಂಬಂಧ, ಚಿನ್ನಯ್ಯನಿಗೆ ಇವರು ಎಲ್ಲಾದರೂ ಭೇಟಿಯಾಗಿದ್ರಾ, ಚಿನ್ನಯ್ಯನಿಗೆ ಹಣ ಕೊಟ್ಟಿದ್ರಾ, ಇವರು ಹಿಂದೂ ವಿರೋಧಿ ಅಂದರೆ ಯಾವ ರೀತಿ ಹಿಂದೂ ವಿರೋಧಿ, ಏನು ಮಾಡಿದ್ದಾರೆ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಇದನ್ನು ಜನಾರ್ದನ್ ರೆಡ್ಡಿ ಅವರು ಸಾಕ್ಷಿಯನ್ನು ದಾಖಲೆಗಳನ್ನು ಒದಗಿಸ್ಬೇಕಾಗತ್ತೆ. ನಮ್ಮ ಕಡೆಯಿಂದ ನಾವು ಇದು ಯಾವುದೂ ಮಾಡಿಲ್ಲ. ನಮ್ಮ ಇವತ್ತು ಸೆಂಥಿಲ್ ಅವರು ಏನು ಈ ಆರೋಪಗಳಿದ್ದಾವೆ ಅದನ್ನು ನಿರಾಕರಿಸಿದ್ದಾರೆ. ಮತ್ತು ಈ ರೀತಿ ಒಬ್ಬ MLA ಆಗಿರುವಂಥವ್ರು, ಒಂದು ಬಾರಿ ಮಂತ್ರಿ ಆಗಿದ್ದಂಥವ್ರು, ಇನ್ನೊಬ್ಬ ಜನಪ್ರತಿನಿಧಿ ವಿರುದ್ಧ ಕಪೋಲಕಲ್ಪಿತವಾಗಿ ಒಂದು ಸಮಾಜವನ್ನು ಎತ್ಕಟ್ಟುವಂಥದ್ದಿದೆಯಲ್ಲ, ಇವರು ಕೂಡ ಒಬ್ಬ ಹಿಂದೂನೇ. ಸೊ ಸೆಂಥಿಲ್ ಅವರು ಹಿಂದೂ ಆಗಿ ಅವ್ರು ಹೇಗೆ ಹಿಂದೂ ವಿರೋಧಿ ಆಗ್ತಾರೆ? ಹಿಂದೂ ವಿರೋಧಿ ಆಗೋದಕ್ಕೆ ದಾಖಲೆಯನ್ನು ಒದಗಿಸ್ಬೇಕಲ್ಲ. ಒಂದು ಸಮುದಾಯವನ್ನು ಇವ್ರ ವಿರುದ್ಧ ಎತ್ಕಟ್ಟುವಂಥ ಒಂದು ಕೆಲಸವನ್ನು ಜನಾರ್ದನ್ ರೆಡ್ಡಿ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಇವತ್ತು ನಾವು ಕಾನೂನು ರೀತಿ ಹೋರಾಟವನ್ನು ಮಾಡ್ತೀವಿ. ಮಾಡಿದಂಥ ಆರೋಪಗಳಿಗೆ ಪೂರಕವಾದಂತಹ ದಾಖಲೆಗಳನ್ನು ಕೊಡಬೇಕು ಅನ್ನೋಂತಹ ವಾದವನ್ನು ಈಗ ಹಿರಿಯ ವಕೀಲರಾದಂಥ ಸೂರ್ಯ ಮುಕುಂದರಾಜ್ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ವಕೀಲರಾದಂಥ ಸೂರ್ಯ ಮುಕುಂದರಾಜ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಸೆಂಥಿಲ್ ಅವರು ತಾವು ಎಲ್ಲರೂ ಕೂಡ ಖಾಸಗಿ ದೂರು ದಾಖಲು ಮಾಡಲಿಕ್ಕೆ ಮುಂದಾಗಿದ್ದೀರಿ. ಏನು ಖಾಸಗಿ ದೂರು, ಯಾರ ವಿರುದ್ಧ ಈ ದೂರು? ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟರು ಮಾಧ್ಯಮಗಳಿಗೆ. ಸೆಂಥಿಲ್ ಅವರು ಇದರ ಮಾಸ್ಟರ್ ಮೈಂಡು, ಅವರು ಹಿಂದೂ ಧರ್ಮದ ವಿರೋಧಿ. ಆಮೇಲೆ ಈ ಚಿನ್ನಯ್ಯನಿಗೆ 11 ವರ್ಷ ಅವನು ತಮಿಳ್ನಾಡಲ್ಲಿದ್ದ. ಆ ತಮಿಳ್ನಾಡಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆತನಿಗೆ ಆಶ್ರಯ ಕೊಟ್ಟವರು ಸೆಂಥಿಲ್ ಅವರು. ಅದಾದ ನಂತರ ಇದರ ಮಾಸ್ಟರ್ ಮೈಂಡು ಸೆಂಥಿಲ್ ಅವರು. ಈ ಮಾಸ್ಟರ್ ಮೈಂಡ್ ಮಾಡಿ ಅದನ್ನು ಇನ್ಸ್ಟಿಗೇಟ್ ಮಾಡಿ, ಅಂದರೆ ಅವನ್ನ ಪ್ರವೋಕ್ ಮಾಡಿ ಆತ ಬಂದು ಈ ರೀತಿ ಬುರುಡೆ ಹಿಡ್ಕೊಂಡ್ಬಂದು ಈ ರೀತಿ ದೂರನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಕಾರಣ ಆಗಿದ್ದಾನೆ. ಆ ಅಪಪ್ರಚಾರ ಮಾಡೋದ್ರಲ್ಲಿ ಸೆಂಥಿಲ್ ಅವರ ಪಾತ್ರ ಕೂಡ ಇದೆ ಅಂಥೇಳಿ ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ ಏಕವಚನದಲ್ಲಿ ಕೂಡ ವಿಧಾನಸೌಧದಲ್ಲಿ ಅಸೆಂಬ್ಲಿಯಿಂದ ಆಚೆಗಡೆ ಬಂದು ಆತ ಸೆಂಥಿಲ್ ಅವ್ರ ವಿರುದ್ಧ ಈತ ಹಿಂಗೆ ಮಾಡಿದ್ದಾನೆ, ಹಾಗೆ ಮಾಡಿದ್ದಾನೆ ಅಂತ ಏಕವಚನದಲ್ಲಿ ಕೂಡ ನಿಲ್ಲಿಸಿದ್ದಾರೆ. ಸೊ ಈ ಆಧಾರದ ಮೇಲೆ ಅವ್ರ ಹತ್ರ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೇ ಇದ್ರೂ ಕೂಡ ಸೆಂಥಿಲ್ ಅವ್ರ ವಿರುದ್ಧ ಈ ಕಪೋಲಕಲ್ಪಿತ ಮತ್ತು ಸೃಷ್ಟಿತ ತೇಜೋವಧೆ ಮಾಡುವಂಥ ಮತ್ತು ಇವ್ರನ್ನ ಹಿಂದೂ ವಿರೋಧಿ ಅಂತ ತೋರಿಸುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರೋದ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಇವತ್ತು ದಾಖಲು ಮಾಡ್ತಾ ಇದ್ದೀವಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಎಷ್ಟು ಮಾನನಷ್ಟ ಆ ಥರದ್ದೇನಾದರೂ ಇದೆಯಾ ಸರ್? ಇದು ಕ್ರಿಮಿನಲ್ ಡೆಫಾಮೇಷನ್ ಆಗಿರೋದ್ರಿಂದ ನಾವು ಅವರಿಂದ ಜನಾರ್ದನ್ ರೆಡ್ಡಿ ಅವರಿಂದ ಏನು ಹಣವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ಅವ್ರನ್ನ ಕ್ರಿಮಿನಲ್ ಥರನೇ ಟ್ರೀಟ್ ಮಾಡಬೇಕು. ಅದಕ್ಕೆ ಅವ್ರನ್ನ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಅವ್ರ ವಿರುದ್ಧ ದೂರನ್ನು ನೀಡ್ತಾ ಇದ್ದೀವಿ. ಅವ್ರು ನ್ಯಾಯಾಲಯಕ್ಕೆ ಏನು ಕ್ರಿಮಿನಲ್ ಪ್ರಕರಣ ಹೇಗೆ ನಡೆಯುತ್ತೋ ಆ ರೀತಿ ಬಂದು ಆರೋಪಿ ಸ್ಥಾನದಲ್ಲಿ ನಿಂತ್ಕೊಬೇಕಾಗುತ್ತೆ. ಅವ್ರ ದಾಖಲೆಗಳನ್ನ ಒದಗಿಸ್ಲಿ ನ್ಯಾಯಾಲಯಕ್ಕೆ ಬಂದು. ತಾವು ಕೇಸ್ ಹಾಕ್ಲಿಕ್ಕೆ ದೂರು ದಾಖಲು ಮಾಡಲಿಕ್ಕೆ ಮುಂದಾಗಿದ್ದೀರಿ. ನಿಮಗೆ ಪೂರಕವಾದಂತಹ ದಾಖಲೆಗಳು ತಾವೆಲ್ಲ ಕೂಡ ಸಂಗ್ರಹ ಮಾಡ್ಕೊಂಡಿದ್ದೀರಾ? ಈಗ ಸೆಂಥಿಲ್ ಅವರು ಯಾವುದೇ ದಾಖಲೆಗಳನ್ನ ಕೊಡುವಂಥ ಅವಶ್ಯಕತೆ ಇಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ಸಂಸದ 5,92,000 ಮತಗಳ ಅಂತರದಿಂದ ಗೆದ್ದಿರುವಂಥ ಒಬ್ಬ ಜನಪ್ರತಿನಿಧಿ. ಕಾಂಗ್ರೆಸ್ನಲ್ಲಿದ್ದಾರೆ, ಮತ್ತು ಹಿಂದೆ ದಕ್ಷಿಣ ಕನ್ನಡದಲ್ಲಿ ಅವರು DC ಆಗಿದ್ದರು, ರಾಜೀನಾಮೆ ಕೊಟ್ಟು ಬಂದರು. ಆನಂತರ ಅದಕ್ಕಿಂತ ಮುಂಚೆ ಜನಾರ್ದನ್ ರೆಡ್ಡಿ ಅವರು ಬಂಧನ ಆಗುವಂಥ ಸಂದರ್ಭದಲ್ಲಿ ಇವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ಬಳ್ಳಾರಿ ಜಿಲ್ಲೆನಲ್ಲಿ. ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಂಥ ಸಂದರ್ಭದಲ್ಲಿ CBI ದಾಳಿ ಆಯಿತು, ಬಂಧನಕ್ಕೊಳಗಾದರು. ಇವರು ಕೆಲವೊಂದಷ್ಟು ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ CBIಗೆ ನೆರವಾದರು. ಈ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಜನಾರ್ದನ್ ರೆಡ್ಡಿ ಅವರು ಆಧಾರರಹಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಸಾಕ್ಷಿಯನ್ನು ಒದಗಿಸ್ಬೇಕಾಗತ್ತೆ. ಚಿನ್ನಯ್ಯನಿಗೂ ಇವ್ರಿಗೂ ಏನು ಸಂಬಂಧ, ಚಿನ್ನಯ್ಯನಿಗೆ ಇವರು ಎಲ್ಲಾದರೂ ಭೇಟಿಯಾಗಿದ್ರಾ, ಚಿನ್ನಯ್ಯನಿಗೆ ಹಣ ಕೊಟ್ಟಿದ್ರಾ, ಇವರು ಹಿಂದೂ ವಿರೋಧಿ ಅಂದರೆ ಯಾವ ರೀತಿ ಹಿಂದೂ ವಿರೋಧಿ, ಏನು ಮಾಡಿದ್ದಾರೆ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಇದನ್ನು ಜನಾರ್ದನ್ ರೆಡ್ಡಿ ಅವರು ಸಾಕ್ಷಿಯನ್ನು ದಾಖಲೆಗಳನ್ನು ಒದಗಿಸ್ಬೇಕಾಗತ್ತೆ. ನಮ್ಮ ಕಡೆಯಿಂದ ನಾವು ಇದು ಯಾವುದೂ ಮಾಡಿಲ್ಲ.
ನಮ್ಮ ಇವತ್ತು ಸೆಂಥಿಲ್ ಅವರು ಏನು ಈ ಆರೋಪಗಳಿದಾವೆ ಅದನ್ನ ನಿರಾಕರಿಸಿದ್ದಾರೆ. ಮತ್ತು ಈ ರೀತಿ ಒಬ್ಬ MLA ಆಗಿರುವಂಥವ್ರು, ಒಂದು ಬಾರಿ ಮಂತ್ರಿ ಆಗಿದ್ದಂಥವ್ರು, ಇನ್ನೊಬ್ಬ ಜನಪ್ರತಿನಿಧಿ ವಿರುದ್ಧ ಕಪೋಲಕಲ್ಪಿತವಾಗಿ ಒಂದು ಸಮಾಜವನ್ನು ಎತ್ಕಟ್ಟುವಂಥದ್ದಿದೆಯಲ್ಲ, ಇವರು ಕೂಡ ಒಬ್ಬ ಹಿಂದೂನೇ. ಸೊ ಸೆಂಥಿಲ್ ಅವರು ಹಿಂದೂ ಆಗಿ ಅವ್ರು ಹೇಗೆ ಹಿಂದೂ ವಿರೋಧಿ ಆಗ್ತಾರೆ? ಹಿಂದೂ ವಿರೋಧಿ ಆಗೋದಕ್ಕೆ ದಾಖಲೆಯನ್ನು ಒದಗಿಸ್ಬೇಕಲ್ಲ. ಒಂದು ಸಮುದಾಯವನ್ನ ಇವ್ರ ವಿರುದ್ಧ ಎತ್ಕಟ್ಟುವಂಥ ಒಂದು ಕೆಲಸವನ್ನ ಜನಾರ್ದನ್ ರೆಡ್ಡಿ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಇವತ್ತು ನಾವು ಕಾನೂನು ರೀತಿ ಹೋರಾಟವನ್ನು ಮಾಡ್ತೀವಿ. ಮಾಡಿದಂಥ ಆರೋಪಗಳಿಗೆ ಪೂರಕವಾದಂತಹ ದಾಖಲೆಗಳನ್ನು ಕೊಡಬೇಕು ಅನ್ನೋಂತಹ ವಾದವನ್ನು ಈಗ ಹಿರಿಯ ವಕೀಲರಾದಂಥ ಸೂರ್ಯ ಮುಕುಂದರಾಜ್ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಬೆಂಗಳೂರು.